ಪ್ರತಿಯೊಬ್ಬರಿಗೂ ಕೂಡ ಒಂದು ಶಕ್ತಿ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ನೀವು ಸಾವಿರಾರು ಜನಕ್ಕೆ ದಾರಿದೀಪ ಆಗ್ತೀರಾ. ನೀವು ನಿಮ್ಮ ಜೀವನದಲ್ಲಿ ಶಕ್ತಿನ ಹುಡ್ಕೋದೆ ನಿಜವಾದ ಚಾಲೆಂಜ್ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ತಾಳ್ಮೆ, ನಂಬಿಕೆ ಬೇಕು. ಪ್ರತಿ ಮನುಷ್ಯನಿಗೂ ಕೂಡ ಯಾತಕ್ಕೋಸ್ಕರ ಹುಟ್ಟಿರೋದು ಅಂತ ಒಬ್ರೊಬ್ರಿಗೆ ಬೇಗ ಅರ್ಥ ಆಗತ್ತೆ, ಇನ್ನ ಸ್ವಲ್ಪ ಜನಕ್ಕೆ ತುಂಬಾ ಲೇಟ್ ಆಗಿ ಅರ್ಥ ಆಗತ್ತೆ. ಹಾಗೂ ಎಷ್ಟೋ ಜನಕ್ಕೆ ಜೀವನ ಪೂರ್ತಿ ಕಳೆದ್ರು ಕೂಡ ಅವರ ಜೀವನದ ಉದ್ದೇಶ ಅರ್ಥನೇ ಆಗಲ್ಲ. ಸ್ಟೀಫನ್ ಹಾಕಿಂಗ್ ಅವರಿಗೆ ವೀಲ್ ಚೇರ್ ಅಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿರುತ್ತೆ. ಆದ್ರೂ ಕೂಡ ಅವರ ಶಕ್ತಿನ ಅವ್ರು ಗುರುತಿಸಿ ತುಂಬಾ ಜನಗಳಿಗೋಸ್ಕರ ಹಲವಾರು ಸಂಶೋಧನೆಗಳನ್ನ ಮಾಡಿದ್ದಾರೆ. ಈ ರೀತಿ ಪರಿಸ್ಥಿತಿ ಇದ್ರೂ ಕೂಡ ಅವರು ಪ್ರಪಂಚದ ಶ್ರೇಷ್ಠ ವಿಜ್ಞಾನಿಯಾಗಿದ್ದಾರೆ. ಆದ್ರೆ ಬೇರೆ ಜನಗಳು ಎಲ್ಲ ಇದ್ರೂ ಕೂಡ ಅವರು ರೀಸನ್ಸ್ ನ ಕೊಡ್ತಾರೆ, ಕಾರಣಗಳನ್ನ ಕೊಡ್ತಾರೆ. ನಿಮ್ಮ ಜಾತಕದಲ್ಲಿ 6, 8, 12ನೇ ಅಧಿಪತಿ ಬಂದು ಲಗ್ನದಲ್ಲಿ ಕುತ್ಕೊಂಡ್ರೆ ಈ ರೀತಿ ಸಮಸ್ಯೆಗಳಾಗತ್ತೆ. ನೋಡಿ ಸ್ನೇಹಿತರೆ, ನೀವು ನಡೀತಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ನಡೆಯೋದು, ಓಡೋದು ಮಾಡ್ತಿರ್ತೀರಾ. ಇದೇ ರೀತಿ ನಿಮ್ಮಲ್ಲಿ ವಿಭಿನ್ನವಾಗಿ ಬೇರೆ ರೀತಿ ಶಕ್ತಿ ಕೂಡ ಇರುತ್ತೆ. ಅದನ್ನ ಗುರುತಿಸಿ, ನಿಮ್ಮಲ್ಲಿರುವ ಆ ಶಕ್ತಿನ ಗುರುತಿಸಿ ನೀವು ಬೆಳೆದ್ರೆ ನೀವು ಬೇರೆಯವರ ರೀತಿ ಉತ್ತಮ ಸ್ಥಿತಿಗೆ ಹೋಗ್ತೀರಾ ಹಾಗೂ ಸಾವಿರಾರು ಜನಕ್ಕೆ ದಾರಿದೀಪ ಕೂಡ ಆಗ್ತೀರಾ.